ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಇಟ್ಟು ಗಮನಿಸಿ, ಬೈಯಪ್ಪನಹಳ್ಳಿ ನಿಲ್ದಾಣದ ಕಡೆಗೆ ಹೊರಟಿರುವ ರೈಲು 1ನೇ ನಂಬರ್ ಪ್ಲಾಟ್ಫಾರ್ಮ್ ಅನ್ನು ಪ್ರವೇಶಿಸಲಿದೆ. ಅಟೆನ್ಷನ್ ಪ್ಲೀಸ್, ದಿ ಟ್ರೈನ್ ಟು ಬೈಯಪ್ಪನಹಳ್ಳಿ ಇಸ್ ಗೋಯಿಂಗ್ ಟು ಎಂಟರ್ ಪ್ಲಾಟ್ಫಾರ್ಮ್ ನಂಬರ್ 1. ಹಾಯ್ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನ್ ನಿಮ್ಮ ಆತ್ಮೀಯ ಗೆಳೆಯ ಜೇಸನ್ ನಿಮ್ ಜೊತೆಗಿದ್ದೀನಿ. ಫ್ರೆಂಡ್ಸ್, ನಾನೊಂದು ಟ್ಯುಟೋರಿಯಲ್ ತಗೊಂಡು ನಿಮ್ ಮುಂದೆ ಬಂದಿದ್ದೀನಿ ಇವತ್ತು. ನೀವು ಬಹಳಷ್ಟು ಜನ ಮೆಟ್ರೋದಲ್ಲಿ ಓಡಾಡಿರ್ಬೋದು. ಅದರಲ್ಲೂ ಲಾಕ್ಡೌನ್ ಆಗೋದಕ್ಕಿಂತ ಮುಂಚೆ, ಕೊರೋನಾ ಬರೋದಕ್ಕಿಂತ ಮುಂಚೆ ರೆಗ್ಯುಲರ್ ಆಗಿ ನೀವು ಮೆಟ್ರೋ ಎಲ್ಲ ಹೋಗ್ತಾ ಇದ್ರಿ. ಆದ್ರೆ ಲಾಕ್ಡೌನ್ ಟೈಮಲ್ಲಿ ಮೆಟ್ರೋ ಸ್ಟಾಪ್ ಆಯಿತು. ಲಾಕ್ಡೌನ್ ಎಲ್ಲ ಅನ್ಲಾಕ್ ಆದ ನಂತರ ಮೆಟ್ರೋ ಸ್ವಲ್ಪನೇ ಬಿಡ್ತಾ ಇದ್ದಾರೆ. ಮೆಟ್ರೋ ಓಪನ್ ಅಪ್ ಆಗಿದೆ. ಮೊದಲು ನೀವು ಮೆಟ್ರೋದಲ್ಲಿ ಹೋಗ್ಬೇಕಾದ್ರೆ ಸ್ಟೇಷನ್ಗೆ ಹೋಗ್ತಿದ್ರಿ, ಟಿಕೆಟ್ ತಗೋತಿದ್ರಿ, ಮತ್ತೆ ಹೋಗ್ತಾ ಇದ್ರಿ. ಇಲ್ಲಾಂದ್ರೆ ಕಾರ್ಡ್ ತಗೋತಿದ್ರಿ. 2 ಆಪ್ಷನ್ ಇತ್ತು. ಹಾಗಾದ್ರೆ ಈಗ ಏನಾಗಿದೆ ಅಂದ್ರೆ, ನೀವು ಮೊದಲ ತರ ಟಿಕೆಟ್ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ. ನೀವು ಮೆಟ್ರೋ ಕಾರ್ಡ್ ಕಂಪಲ್ಸರಿ ಇರಲೇಬೇಕು. ಅದು ಕೂಡ ಕಾರ್ಡ್ ಏನಾದರೂ ರೀಚಾರ್ಜ್ ಮಾಡಬೇಕಂದ್ರೆ ನೀವು ಮೆಟ್ರೋ ಸ್ಟೇಷನ್ಗಳಲ್ಲಿ ರೀಚಾರ್ಜ್ ಮಾಡೋಕ್ಕಾಗಲ್ಲ. ನೀವು ನಮ್ಮ ಮೆಟ್ರೋ ಅಪ್ಲಿಕೇಶನಲ್ಲೇ ರೀಚಾರ್ಜ್ ಮಾಡಬೇಕು. ಹಾಗಾದರೆ ಅದು ಹೇಗೆ ರೀಚಾರ್ಜ್ ಮಾಡೋದು ಎನ್ನುವುದನ್ನು ಇವತ್ತಿನ ಟ್ಯುಟೋರಿಯಲ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ನಮ್ಮ ಮೆಟ್ರೋ ಅಪ್ಲಿಕೇಶನಲ್ಲಿ ರೀಚಾರ್ಜ್ ಮಾಡೋದು ಹೇಗೆ, ಮತ್ತೆ ಬೇರೆ ಯಾವ್ಯಾವ ರೀತಿ ಆಪ್ಷನ್ಸ್ ಈ ಒಂದು ಟ್ಯುಟೋರಿಯಲ್ ಅಲ್ಲಿ ಇದೆ ಅನ್ನೋದನ್ನ ಇವತ್ತಿನ ಒಂದು ಟ್ಯುಟೋರಿಯಲ್ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಜ್ಯೋತಿ ಬೆಳಗಿತು 4 ವರುಷ, ಅಂಧರಾದರು ವರ್ಷ. ಜ್ಯೋತಿ ಬೆಳಗಿತು 4 ವರುಷ, ಅಂಧರಾದರು ವರ್ಷ. ವಿಶ್ವ ಮಾನವರಾಗಿವರು ಅಮರರಾಗಿ ಉಳಿದರು. ವಿಶ್ವ ಮಾನವರಾಗಿವರು ಅಮರರಾಗಿ ಉಳಿದರು. ತೂಗಲಾರದ ಶೋಧನೆ. ಮೊದಲನೇದಾಗಿ ನಾವು ಪ್ಲೇಸ್ಟೋರ್ಗೆ ಹೋಗಿ ನಮ್ಮ ಮೆಟ್ರೋ NAMMA ನಮ್ಮ ಮೆಟ್ರೋ ಏನೋ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನಮ್ಮ ಮೆಟ್ರೋ ಅಂತ ಸರ್ಚ್ ಮಾಡಿದ ತಕ್ಷಣ ನಮ್ಮ ಮೆಟ್ರೋ BMRCL ಅಫಿಷಿಯಲ್ ಅಂತ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಅದು 11.9 MB ಇರುತ್ತೆ. ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ತಕ್ಷಣ ಓಪನ್ ಮಾಡಿದ್ರೆ ಯಾವ ಆಪ್ಷನ್ಸ್ ಬರುತ್ತೆ, ಏನೇನಿದೆ ಎಲ್ಲ ತಿಳ್ಕೊಳ್ತಾ ಹೋಗೋಣ. ನೋಡಿ ಫ್ರೆಂಡ್ಸ್, ನಮ್ಮ ಮೆಟ್ರೋ ಅಂತ ತೋರಿಸ್ತಾ ಇದೆ. ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ. Allow Nama Metro to access photos, media and files on your device. Allow button. ಅಲೌ ಕೊಡೋಣ. Nama Metro. ಅಲೌ ಕೊಟ್ಟಿದ್ದೀನಿ. Home screen. Open navigation door button. ನೋಡಿ, ಇಲ್ಲಿ ಓಪನ್ ನ್ಯಾವಿಗೇಷನ್ ಡೋರ್ ಬಟನ್ ಅಂತ ಫೋಕಸ್ ಬಂದಿದೆ. ನೆಕ್ಸ್ಟ್ ರೈಟ್ ಸ್ವೈಪ್ ಮಾಡಿದ್ರೆ Nama Metro. ನಮ್ಮ ಮೆಟ್ರೋ ಅಂತ ಹೆಸರು ಹೇಳ್ತಿದೆ ಅಪ್ಲಿಕೇಶನ್. Top up. ಟಾಪ್ ಅಪ್, Time ಟೇಬಲ್, Map. ಫೇರ್ ಇನ್ಫೋ, COVID-19 precautions. ಕೋವಿಡ್-19 ಪ್ರಿಕಾಷನ್, Help. ಇಷ್ಟು ಆಪ್ಷನ್ಗಳು ಇದೆ. ಈಗ ಮೊದಲನೇದಾಗಿ Top up. Nama Metro. Open navigation door button. ಓಪನ್ ನ್ಯಾವಿಗೇಷನ್ ಡೋರ್ ಬಟನ್ ಒಳಗಡೆ ಹೋಗೋಣ. Menu. Image back button. Image register button. ಇಮೇಜ್ ರಿಜಿಸ್ಟರ್ ಅಂತ ಇದೆ. ಇಲ್ಲಿ ರಿಜಿಸ್ಟರ್ ಅಂತ ಕೇಳ್ತಾ ಇದೆ. Image register button. ರಿಜಿಸ್ಟರ್ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. Do you want to register with Nama Metro to save profile? Yes button. ಎಸ್ ಕೊಡ್ಬೇಕು. ಇಲ್ಲಿ ನಮ್ಮ ಪ್ರೊಫೈಲ್ ಕ್ರಿಯೇಟ್ Do ಮಾಡ್ಬೇಕಂದ್ರೆ you want to? Yes, but register scene. Mobile verification. We will send you a one-time password on this mobile number. Enter mobile number. Edit box. ಮೊಬೈಲ್ ನಂಬರ್ ಫಸ್ಟ್ ಹಾಕ್ಬೇಕು. Done. Get OTP button. ರೈಟ್ ಸ್ವೈಪ್ ಮಾಡಿದ್ರೆ ಗೆಟ್ OTP ಬಟನ್ ಅಂತ ಇರುತ್ತೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಬೇಕು. Alert, please wait. Edit box. Register scene. Autofill code from messages. Messaged. ಆಟೋಫಿಲ್ ಕೋಡ್ ಮೆಸೇಜ್ ಫ್ರಮ್ ಮೆಸೇಜಸ್ ಅಂತಿದೆ. ಇಲ್ಲಿ ಡಬಲ್ ಟ್ಯಾಪ್ ಮಾಡೋಣ. Code 402,221 from messages. ಫ್ರೆಂಡ್ಸ್, ಇಲ್ಲಿ ನಾವು ಆಟೋಫಿಲ್ ಅಂತ ಕೊಟ್ರೆ ಆಟೋಮೆಟಿಕ್ ಆಗಿ ಮೆಸೇಜ್ ಅಲ್ಲಿರುವಂತ ಕೋಡ್ ಇಲ್ಲಿ ಟೈಪ್ ಆಗ್ಬಿಡುತ್ತೆ. ನೆಕ್ಸ್ಟ್ ರೈಟ್ ಸ್ವೈಪ್ ಮಾಡೋಣ. Verify button. ಇಲ್ಲಿ ವೆರಿಫೈ ಬಟನ್ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. Alert, please wait. Jason Oliver D. Souza. Edit box. Name. Register scene. ಓಕೆ ಫ್ರೆಂಡ್ಸ್, ಈಗ ವೆರಿಫೈ ಆಗಿದೆ. ನೆಕ್ಸ್ಟ್ ನಮ್ಮ ಹೆಸರನ್ನ ಕೊಡಬೇಕಾಗುತ್ತೆ. ಇಲ್ಲಿ 97424733172. Jason Oliver D. Souza. Edit box. Name. ಇಲ್ಲಿ ನಾನು ಹೆಸರು ಕೂಡ ಹಾಕಿದ್ದೀನಿ. ಈಗ ನೆಕ್ಸ್ಟ್
jason.janetjane@gmail.com. Edit box. Email ID. ಮೇಲ್ ಐ ಡಿ ಹಾಕಬೇಕಾಗುತ್ತೆ, ಅದು ಕೂಡ ಹಾಕಿದ್ದೀನಿ ಈಗ. Save button. ಇದನ್ನ ಇಷ್ಟು ಬರೆದ್ಬಿಟ್ಟು ಸೇವ್ ಕೊಡಬೇಕು. Alert please wait. Alert please wait. Home screen. Open navigation drawer button. ಓಕೆ ಫ್ರೆಂಡ್ಸ್, ಈಗ ನಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿ ಮುಗಿದಿದೆ. ಈಗ ನೆಕ್ಸ್ಟ್ ನಾವು ಹೋಮ್ ಸ್ಕ್ರೀನ್ ಅಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂತ ಈಗಾಗಲೇ ನಾನು ನಿಮಗೆ ತೋರಿಸಿದ್ದೀನಿ. ಈಗ ಡೀಟೇಲ್ ಆಗಿ ಅದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. ಈಗ Namo Metro. Top up. ಇಲ್ಲಿ ಟಾಪ್ ಅಪ್ ಅಂತಿದೆ, ಡಬಲ್ ಟ್ಯಾಪ್ ಮಾಡೋಣ. Top up screen. Navigate up button. Top up. Refresh. Add card. ಈ ಆಪ್ಷನ್ ಒಳಗಡೆ ಬಂದ್ರೆ ಇಲ್ಲಿ ಆಡ್ ಕಾರ್ಡ್ ಅಂತ ಸಿಗ್ತಾ ಇದೆ ನೋಡಿ. Add card. ಈ ಆಡ್ ಕಾರ್ಡ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಮ್ಮ ಕಾರ್ಡ್ ಡೀಟೇಲ್ಸ್ ನ ಕೊಡಬೇಕಾಗುತ್ತೆ ನಾವು. ಅಂದ್ರೆ ಮೆಟ್ರೋ ಕಾರ್ಡ್ ಅಲ್ಲಿ ಒಂದು ನಂಬರ್ ಇರುತ್ತೆ, ಹೆಚ್ಚು ಕಡಿಮೆ 11 ಡಿಜಿಟ್ ಏನೋ ಇರುತ್ತೆ ಅದು. ಆ ಒಂದು ಕಾರ್ಡ್ ನಂಬರ್ ನ ನಾವಿಲ್ಲಿ ಆಡ್ ಮಾಡಿ ಸೇವ್ ಕೊಟ್ರೆ ಆ ನಂಬರ್ ರಿಜಿಸ್ಟರ್ ಆಗುತ್ತೆ, ಕಾರ್ಡ್ ನಂಬರ್. ಆಮೇಲೆ ನಾವು ರೀಚಾರ್ಜ್ ನ ಮಾಡಬಹುದು. Selected. Success. ಅದಾದ ನಂತರ ನಾವು ಇಲ್ಲಿ ಸ್ವೈಪ್ ಮಾಡಿದ್ರೆ ಪ್ರೀವಿಯಸ್ ಆಗಿ ನಾವು ರೀಚಾರ್ಜ್ ಮಾಡೋದೆಲ್ಲ ತೋರಿಸ್ತಾ ಇದೆ. ನಾನು ಈಗಾಗಲೇ ಮುಂಚೆ ರೀಚಾರ್ಜ್ ಕಾರ್ಡ್ ನ ಆಡ್ ಮಾಡಿ ರೀಚಾರ್ಜ್ ಕೂಡ ಮಾಡಿರೋದ್ರಿಂದ ನಂಗೆ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಸ್ವೈಪ್ ಮಾಡಿದ್ರೆ Pending. Failed. Card number 120. Transaction ID MK4S86R6IF9NGQ. Top up on 4/1/2021 Payment ID 119887459111. Amount 100.00. ನೋಡಿ, ನಾನು ₹100 ಪೇಮೆಂಟ್ ಮಾಡಿರೋದನ್ನ ಇಲ್ಲಿ ಹೇಳ್ತಾ ಇದೆ. Top up button. ಟಾಪ್ ಅಪ್ ಮೇಲೆ ನಾನು ಡಬಲ್ ಟ್ಯಾಪ್ ಮಾಡಿದ್ದೀನಿ. ಈಗ ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ನಮಗೆ Card no. ಕಾರ್ಡ್ ನಂಬರ್ ಅಂತ ಹೇಳ್ತಾ ಇದೆ. ರೈಟ್ ಸ್ವೈಪ್ ಮಾಡಿದ್ರೆ 120. ನನ್ನ ಕಾರ್ಡ್ ನಂಬರ್ ಟೈಪ್ ಆಗಿದೆ. ನೀವು ಆಡ್ ಮಾಡಿದ್ರೆ ಕಾರ್ಡ್ ನಂಬರ್ ತೋರಿಸುತ್ತೆ ಇಲ್ಲಿ. Balance 162.90. ಬ್ಯಾಲೆನ್ಸ್ ಈಗಾಗಲೇ ನಮ್ಮ ಕಾರ್ಡ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ತೋರಿಸುತ್ತೆ. ನಮ್ಮ ಕಾರ್ಡ್ ಅಲ್ಲಿ ಈಗ ₹162 ಇದೆ, ಅದನ್ನ ಇಲ್ಲಿ ತೋರಿಸುತ್ತೆ. ₹162 ನನ್ನ ಕಾರ್ಡ್ ಅಲ್ಲಿ ಈಗಾಗಲೇ ಇದೆ. Enter top up amount. Edit box. ಇಲ್ಲಿ ಎಂಟರ್ ಟಾಪ್ ಅಪ್ ಅಮೌಂಟ್ ಅಂದ್ರೆ ಎಷ್ಟು ರೀಚಾರ್ಜ್ ಮಾಡಬೇಕೀಗ ಅಂತ ನಾವು ಅಮೌಂಟ್ ನ ಹಾಕಬೇಕು. Showing number 100. Done. ಇಲ್ಲಿ 100 ಅಂತ ಹಾಕಿದ್ದೀನಿ ನಾನು. Number keyboard hidden. ಡನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ದೀನಿ. ನೆಕ್ಸ್ಟ್ ರೈಟ್ ಸ್ವೈಪ್ ಮಾಡೋಣ. Confirm button. ಕನ್ಫರ್ಮ್ ಮಾಡೋಣ. Alert please wait. Alert please wait. Namo Metro. ABMRCL. Navigate up button. ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. Payment options. Cards. Credit/debit. Pay using any credit or debit card. ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ನಾವು ರೀಚಾರ್ಜ್ ಮಾಡ್ಕೋಬಹುದು. UPI, Google Pay, Paytm, or Fonab UPI app. UPI, ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ, ಇದು ಯಾವ್ದ್ರ ಮುಖಾಂತರ ಆದ್ರೂ ನಾವು ರೀಚಾರ್ಜ್ ಮಾಡ್ಕೋಬಹುದು. Net banking. Pay using any of 40+ supported banks. ನೆಟ್ ಬ್ಯಾಂಕಿಂಗ್ ಕೂಡ ನಾವು ಮಾಡ್ಕೋಬಹುದು. ಈಗ ನಾವು UPI ಮೂಲಕ ಮಾಡೋಣ. UPI, Google Pay, Paytm, or Fonab UPI app. ಡಬಲ್ ಟ್ಯಾಪ್ ಮಾಡ್ತಿದ್ದೀನಿ ಇದ್ರ ಮೇಲೆ. UPI ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ನಮಗೆ ಅಲ್ಲಿ ಆಪ್ಷನ್ಸ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಗೂಗಲ್ ಪೇ, ಫೋನ್ ಪೇ ಮತ್ತೆ ಪೇಟಿಎಂ ಎಲ್ಲ ತೋರಿಸುತ್ತೆ. ಯಾವ್ದು ಬೇಕಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ರೈಟ್ ಸ್ವೈಪ್ ಮಾಡೋಣ. ABMRCL. Navigate up, but pay by UPI apps. Search button. Google Pay. ಗೂಗಲ್ ಪೇ, Paytm. ಪೇಟಿಎಂ, Fonab. ಫೋನ್ ಪೇ. ಈಗ ಫೋನ್ ಪೇ ಮೇಲೆ ಡಬಲ್ ಟ್ಯಾಪ್ ಮಾಡ್ತಿದ್ದೀನಿ ನಾನು. ABMRCL. Pay by UPI. Search. Google Paytm. Font. Proceed and pay button. ಫೋನ್ ಪೇ ಆದ ನಂತರ ಮತ್ತೆ ಸ್ವೈಪ್ ಮಾಡಿದ್ರೆ ಮತ್ತೆ 3 ಆಪ್ಷನ್ ನಮ್ಗೆ ತೋರಿಸುತ್ತೆ. ಹಂಗೆ ಮುದ್ದ ರೈಟ್ ಸ್ವೈಪ್ ಮಾಡಿದ್ರೆ ಪ್ರೊಸೀಡ್ ಟು ಪೇ ಅಂತ ಬರುತ್ತೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಬೇಕು. Fonab. ಫೋನ್ ಪೇ ಓಪನ್ ಆಯ್ತು. Unlock Fonab. Fonab. Send. Navigate up. Help if contact. Bangalore. English.bmrc.view history. Rupee. 100. Add a message. Debit from. Paytm payments. 100. Ticked. Statement. Not ticked. Add an. Power. Send. ಸೆಂಡ್ ಕೊಡ್ತಾ ಇದ್ದೀನಿ. Fonab. Edit box. ಈಗ UPI ಪಿನ್ ಕೇಳ್ತಾ ಇದೆ. ನಾನು UPI ಪಿನ್ ಹಾಕ್ತೀನಿ. Maximum. Unlabeled. 0. Unlabeled. Button. Fonab. Send. Message. BPPAYTMBRS.100.00 sent to English.bmrc.pay with Indus from your Paytm Payments Bank A/C Pay icon. Payment successful. Alert please wait. Success. Balance on the card will be updated once the card is tapped at the gate. Please tap the card after 1 hour and before 7 days. Okay. Button. ಓಕೆ ಫ್ರೆಂಡ್ಸ್, ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ಒಂದು ಮೆಸೇಜ್ ರೀಚಾರ್ಜ್ ಮಾಡಿದ ತಕ್ಷಣ ನಾನೀಗ ಏನ್ ರೀಚಾರ್ಜ್ ಮಾಡಿದ್ದೀನಿ ₹100.
ಈ ಅಮೌಂಟು ನನಗೆ ಕ್ರೆಡಿಟ್ ಕಾರ್ಡಲ್ಲಿ ಅಲ್ಲಿ ಸ್ಟಾರ್ಟಿಂಗಲ್ಲಿ ಬ್ಯಾಲೆನ್ಸ್ ಅಂತೇಳಿ 162 ರುಪೀಸ್ ಅಂತ ತೋರಿಸ್ತಲ್ಲ, ಅಲ್ಲಿ ಈಗ 262 ರುಪೀಸ್ ಆಗಬೇಕು. ಅದು 262 ರುಪೀಸ್ ಅಂತ ತೋರಿಸ್ಬೇಕಂದ್ರೆ ನಾನು ಫಸ್ಟ್ ಹೋಗ್ಬಿಟ್ಟು ಯಾವುದಾದ್ರೂ ಮೆಟ್ರೋ ಸ್ಟೇಷನ್ಗೆ ಹೋದಾಗ ಅಲ್ಲಿ ಕಾರ್ಡ್ನ ಸ್ವೈಪ್ ಮಾಡಿದಾಗ ನನಗೆ ಆ ಅಮೌಂಟ್ನ ರಿಫ್ಲೆಕ್ಟ್ ಆಗುತ್ತೆ. ಒಂದು. ಎರಡನೇದಾಗಿ ನಾವು ಕಾರ್ಡ್ ಸ್ವೈಪು ಮಿನಿಮಮ್ 1 ಅವರ್ ಆದ ನಂತರನೇ ಹೋಗಿ ಸ್ವೈಪ್ ಮಾಡಬೇಕು. ಈಗ ರೀಚಾರ್ಜ್ ಮಾಡಿದ್ದೀನಿ ಅಂದ್ರೆ 1 ಅವರ್ ಬಿಟ್ಟು ಹೋಗಿ ಅಲ್ಲಿ ಸ್ವೈಪ್ ಮಾಡಬೇಕಾಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ರೀಚಾರ್ಜ್ ಮಾಡಿ 7 ದಿನದ ಒಳಗೇನೆ ನಾವು ಹೋಗಿ ಸ್ವೈಪ್ ಮಾಡಲೇಬೇಕು, ಇಲ್ಲಾಂದ್ರೆ ಅಮೌಂಟ್ ಬರಲ್ಲ ಅಂತ ಅನ್ಸುತ್ತೆ. ಇದರಲ್ಲಿ ಕೊಟ್ಟಿರೋ ಪ್ರಕಾರ ವಿತಿನ್ 7 ಡೇಸ್ ಅಲ್ಲಿ ನಾವು ಹೋಗಿ ಅಲ್ಲಿ ಸ್ವೈಪ್ ಮಾಡಬೇಕಾಗುತ್ತೆ. ಕಾರ್ಡ್ ಸ್ವೈಪ್ ಮಾಡೋದಂದ್ರೆ ಮಾಮೂಲಿ ನೀವು ಮೆಟ್ರೋದಲ್ಲಿ ಹೋಗುವಾಗ ಅಲ್ಲಿ ಕಾರ್ಡ್ನ ಸ್ವೈಪ್ ಮಾಡ್ತಿರಲ್ಲ, ಅಲ್ಲಿ ಹೋಗಿ ಕಾರ್ಡ್ ಸ್ವೈಪ್ ಮಾಡಬೇಕು, ಅವಾಗ ಅಮೌಂಟ್ ರೀಚಾರ್ಜ್ ಆಗುತ್ತೆ. ಇದಿಷ್ಟು ರೀಚಾರ್ಜ್ ಆಗುವಂತ ಪ್ರೋಸೆಸ್. Balance on the card will be okay button. ಓಕೆ ಕೊಡೋಣ. Top of screen. Home screen. Open navigation drawer button. ಓಕೆ ಫ್ರೆಂಡ್ಸ್, ಈಗ ಟಾಪ್ ಅಪ್ ಮಾಡೋದನ್ನು ನೋಡಿದ್ವಿ. ನೆಕ್ಸ್ಟ್ ಆಪ್ಷನ್ ಏನಿದೆ ನೋಡೋಣ. Top up. Timetable. ಟೈಮ್ ಟೇಬಲ್ ಅಂತಿದೆ. ಇದರಲ್ಲಿ ಯಾವ ರೀತಿ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಅಂತ ನೋಡೋಣ. Timetable. Navigate up button. ಫ್ರೆಂಡ್ಸ್, ಟೈಮ್ ಟೇಬಲ್ ಅಂದ್ರೆ ಮೆಟ್ರೋ ಯಾವ ರೀತಿ ಇದೆ ಅಂದ್ರೆ ಯಾವ ಸ್ಟೇಷನ್ ಎಷ್ಟು ಗಂಟೆಗೆ ಬರುತ್ತೆ ಈ ಡೀಟೇಲ್ಸ್ ಸಿಗಲ್ಲ ಇದರಲ್ಲಿ. ಮೆಟ್ರೋ ಎಷ್ಟು ನಿಮಿಷಕ್ಕೊಂದು ಟೈಮ್ ಇದೆ, ಏನು ಯಾವ ಟೈಮಲ್ಲಿ ಎಷ್ಟೆಷ್ಟು ನಿಮಿಷಕ್ಕಿದೆ. ಫಾರ್ ಎಕ್ಸಾಂಪಲ್ ನಿಮಗೆ ಬೆಳಿಗ್ಗೆ 6 ಗಂಟೆಗೆ ಮೆಟ್ರೋ ಒಂದೇ ಟೈಮು ಮತ್ತೆ 10 ಗಂಟೆಗೂ ಒಂದೇ ಟೈಮ್ ಸಿಗಲ್ಲ. ಅಂದ್ರೆ ಗ್ಯಾಪ್ ಒಂದು ಟ್ರೈನ್ ಹೋದ ನಂತರ ನಿಮಗೆ ಕೆಲವೊಂದು ಟೈಮಲ್ಲಿ ಒಂದು 5 ನಿಮಿಷ ಆದ ತಕ್ಷಣ ಇನ್ನೊಂದು ಟ್ರೈನ್ ಬರುತ್ತೆ, ಆದರೆ ಕೆಲವೊಂದು ಟೈಮ್ 10 ನಿಮಿಷ ಆದ ನಂತರ ಬರುತ್ತೆ. ಈ ತರ ವೇರಿಯೇಷನ್ಸ್ ಇದೆ. ಇದು ಯಾವ್ಯಾವ ಟೈಮಲ್ಲಿ ಗ್ಯಾಪ್ ಎಷ್ಟೆಷ್ಟು ನಿಮಿಷ ಇದೆ ಅನ್ನೋದನ್ನ ಈ ಒಂದು ಟೈಮ್ ಟೇಬಲ್ ಒಳಗಡೆ ಕೊಟ್ಟಿದ್ದಾರೆ. ಲೈಟ್ ಆಗಿ ನೋಡ್ಕೊಂಬರೋಣ. ಟೈಮ್ ಟೇಬಲ್ Web view. Monday to Friday and other than 2nd/4th Saturdays. Heading 4. ಮಂಡೇ ಟು ಫ್ರೈಡೇ, ಸ್ಯಾಟರ್ಡೆ, ಸಂಡೇಸ್ ಎಲ್ಲ ಯಾವ ರೀತಿ ಇದೆ ಅಂತ. 1. ಮೊದಲನೇದಾಗಿ From 9 a.m. to 10 a.m. and 5:30 p.m. to 6:30 p.m. with 5-minute frequency. ನೋಡಿ, ಇದ್ರಲ್ಲಿ ಟೈಮ್ ಕೊಟ್ಟಿದ್ದಾರೆ. ಈ ಟೈಮಲ್ಲಿ ಅಂದ್ರೆ ಬೆಳಿಗ್ಗೆ 9 to 10, ಸಂಜೆ 5:30 to 6:30. ಈ ಟೈಮಲ್ಲಿ ಮಂಡೇ ಟು ಫ್ರೈಡೇ ಮತ್ತೆ 2nd, 4th ಸ್ಯಾಟರ್ಡೆ ಹೊರತುಪಡಿಸಿ ಬೇರೆ ದಿನ ಎಲ್ಲ 5 ನಿಮಿಷಕ್ಕೊಂದೊಂದು ಟ್ರೈನ್ ಹೋಗ್ತಾ ಇರುತ್ತೆ. 9 ಗಂಟೆಗೆ ಒಂದು, 9:05, 9:10, 15, 9:20, 9:25 ಈ ತರ 5 ನಿಮಿಷಕ್ಕೊಂದೊಂದು ಟ್ರೈನ್ ಹೋಗ್ತಾ ಇರುತ್ತೆ. ಸಂಜೆನೂ ಅಷ್ಟೇ 5:30, 5:35, 5:40, 5:45 ಈ ತರ 5 ನಿಮಿಷಕ್ಕೊಂದೊಂದು ಟ್ರೈನ್ ನಿಮಗೆ ಸಿಗುತ್ತೆ ಬೆಂಗಳೂರಲ್ಲಿ ಯಾವ ಸ್ಟೇಷನ್ ಅಲ್ಲಿ ಆದ್ರೂ. 2. From 8 a.m. to 9 a.m. and 10 a.m. to 11 a.m. with 6-minute frequency. ಬೆಳಿಗ್ಗೆ 8 ರಿಂದ 9, 10 ರಿಂದ 11 ಈ ಟೈಮಲ್ಲಿ ನಿಮಗೆ 6 ನಿಮಿಷಕ್ಕೊಂದು ಟ್ರೈನ್ ಇದೆ. ಬೆಳಿಗ್ಗೆ 8 ರಿಂದ 9 ಮತ್ತೆ 10 ರಿಂದ 11 ಅಂದ್ರೆ 8 ಗಂಟೆಗೆ ಒಂದು ಅಂದ್ರೆ 8:06ಕ್ಕೆ, ನೆಕ್ಸ್ಟ್ 8:12ಕ್ಕೆ, ನೆಕ್ಸ್ಟ್ 8:18ಕ್ಕೆ ಈ ತರ 6 ನಿಮಿಷಕ್ಕೊಂದೊಂದು ಟ್ರೈನ್ ಬರುತ್ತೆ. ನೆಕ್ಸ್ಟ್ 3. From 4:30 p.m. to 5:30 p.m. and 6:30 p.m. to 8 p.m. with 6-minute frequency. ನೋಡಿ, ಸೇಮ್ ಸಂಜೆನೂ ಅಷ್ಟೇ 4:30 to 5:30 ಮತ್ತೆ ಕೊಟ್ಟಿದ್ದಾರೆ ಅಲ್ಲಿ ಟೈಮು. ಆ ಟೈಮಲ್ಲಿ 6:30 to 8 o'clock ಆ ಟೈಮಲ್ಲಿ ನಿಮಗೆ 6 ಮಿನಿಟ್ಸ್ಗೆ ಒಂದು ಟ್ರೈನ್ ಇದೆ. ಈ ತರ ಇದರಲ್ಲಿ ಯಾವ ಟೈಮಲ್ಲಿ ಎಷ್ಟೆಷ್ಟು ಟ್ರೈನ್ ಇದೆ ಅನ್ನೋದನ್ನ ನಾವು ಇದರಲ್ಲಿ ತಿಳ್ಕೊಬಹುದು. ಟೈಮ್ ಟೇಬಲ್ ನೋಡಿದ್ವಿ. ಇನ್ನು ಡೀಟೇಲ್ ಆಗಿ ಬಹಳಷ್ಟು ಆಪ್ಷನ್ ಇದೆ. ಬಹಳಷ್ಟು ಆಪ್ಷನ್ ಅಂದ್ರೆ ಟೈಮ್ ಟೇಬಲ್ ಯಾವ ಟೈಮಲ್ಲಿ ಎಷ್ಟೆಷ್ಟು ನಿಮಿಷಕ್ಕಿದೆ ಅಂತ ಅದರಲ್ಲಿ ಫುಲ್ ಡೀಟೇಲ್ ಆಗಿದೆ. ಅದನ್ನು ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಚೆಕ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ಮ್ಯಾಪ್. ಇದರಲ್ಲಿ ಮ್ಯಾಪ್ ಇದು ವಿಷುವಲ್ ಇಂಪೇರ್ಡ್ಗೆ ನಮಗೆ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ. ಅದು ಬಿಟ್ಟು ಮುಂದಕ್ಕೆ ಹೋಗೋಣ. ಫೇರ್ ಇನ್ಫೋ ಇದೊಂದು ಮುಖ್ಯವಾದ ಆಪ್ಷನ್ ಸ್ನೇಹಿತರೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ನೀವೀಗ ಮೆಜೆಸ್ಟಿಕ್ ಅಲ್ಲಿ ಇದ್ದೀರಾ ಬೆಂಗಳೂರಲ್ಲಿ. ನಿಮಗೀಗ ಮೆಜೆಸ್ಟಿಕ್ ಇಂದ ಯಶವಂತಪುರಕ್ಕೆ ಹೋಗ್ಬೇಕು, ಇಲ್ಲ ಮೆಜೆಸ್ಟಿಕ್ ಇಂದ ಯಲಚನಹಳ್ಳಿಗೆ ಬರಬೇಕು. ಈ ಮೆಜೆಸ್ಟಿಕ್ ಇಂದ ಯಲಚನಹಳ್ಳಿಗೆ ಎಷ್ಟು ರೂಪಾಯಿ ಆಗುತ್ತೆ ಮೆಟ್ರೋದಲ್ಲಿ ಅಂತ ನಿಮ್ಗೆ ಗೊತ್ತಿರಲ್ಲ. ಇದನ್ನ ತಿಳ್ಕೊಳ್ಳೋದು ಹೇಗೆ? ನೀವು ಹೋಗಿ ಅಲ್ಲೋಗಿ ಮೆಟ್ರೋ ಸ್ಟೇಷನ್ ಅವ್ರ ಹತ್ರ ಕೇಳೋ ಬದಲು ಈ ಅಪ್ಲಿಕೇಶನ್ ಅಲ್ಲಿ ನೀವು ಮೆಟ್ರೋಗೆ ಎಷ್ಟು ರೂಪಾಯಿ ಆಗುತ್ತೆ ಅಂತ ತಿಳ್ಕೊಬಹುದು. ಏನ್ ಮಾಡಬೇಕು ಅಂತ ನೋಡೋಣ. ಈಗ ಫೇರ್ ಇನ್ಫೋ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ನೋಡಿ, ಫೇರ್ ಇನ್ಫೋ ಡಬಲ್ ಟ್ಯಾಪ್ ಮಾಡ್ತಿದ್ದೀನಿ. ಫೇರ್ ಕ್ಯಾಲ್ಕುಲೇಟರ್ ಅಂತಿದೆ. ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. ಫೇರ್ ಇನ್ಫೋ. ಫ್ರಮ್ ಸ್ಟೇಷನ್. Enter from station. Edit box. ಎಡಿಟ್ ಬಾಕ್ಸ್ ಅಲ್ಲಿ ಫ್ರಮ್ ಸ್ಟೇಷನ್ ನ ಹಾಕಬೇಕು. Showing English. Voice input. Editing. Majestic. Edit box. The station. Enter the station. Edit box. Check fare button. ಇಲ್ಲಿ ಚೆಕ್ ಫೇರ್ ಅಂತಿದೆಯಲ್ಲ, ಮತ್ತೆ ರೈಟ್ ಸ್ವೈಪ್ ಮಾಡೋಣ. Nadaprabhu Kempegowda Station. Majestic. ನೋಡಿ, ಇಲ್ಲಿ ನಾಡಪ್ರಭು ಕೆಂಪೇಗೌಡ ಸ್ಟೇಷನ್ ಮೆಜೆಸ್ಟಿಕ್ ಅಂತ ಇದೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಬೇಕು. ಅವಾಗ ಅಂದ್ರೆ ನಾವು ಮೆಜೆಸ್ಟಿಕ್ ಅಂತ ಹಾಕಿದ್ರೆ ಮೆಜೆಸ್ಟಿಕ್ ಸ್ಟೇಷನ್ ಎಕ್ಸಾಕ್ಟ್ ಹೆಸರೇನು ಅಂತ ಅದು ತೋರಿಸುತ್ತೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಬೇಕು. Nadaprabhu Kempegowda Station. Majestic. End of field. Showing English. ಇಲ್ಲಿ ತಗೊಂಡಿದೆ ಸ್ನೇಹಿತರೆ ನಾಡಪ್ರಭು ಕೆಂಪೇಗೌಡ ಸ್ಟೇಷನ್ ಮೆಜೆಸ್ಟಿಕ್ ಅಂತ. ರೈಟ್ ಸ್ವೈಪ್ ಮಾಡೋಣ. The station. ಟು ಸ್ಟೇಷನ್.
Enter the station. Edit box. ಇಲ್ಲಿ ಟು ಸ್ಟೇಷನ್ ಯಾವ್ದಂತ ಹಾಕೋಣ. Showing English. Voice input. ಚೆಕ್ ಫೇರ್ ಅಂತಿದೆ, ಮತ್ತೆ ರೈಟ್ ಸ್ವೈಪ್ ಮಾಡ್ತಿದ್ದೀನಿ. Yellow ಯಲಚನಹಳ್ಳಿ ಅಂತ ತೋರಿಸ್ತಿದ್ದೆ, ಅದು ಅದರ ಹೆಸರು ಯಲಚನಹಳ್ಳಿ ಅಂತ ಕರೆಕ್ಟ್ ಆಗಿದೆ, ಅಲ್ಲಿ ತೋರಿಸ್ತಾ ಇದೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಿದ್ದೀನಿ. Yellow enter field. Showing English. UK. QWERTY. Keyboard. ಯಲಚನಹಳ್ಳಿ ಅಂತ ತಗೊಂಡಿದೆ, ರೈಟ್ ಸ್ವೈಪ್ ಮಾಡೋಣ. Check fare button. ಇಲ್ಲಿ ಚೆಕ್ ಫೇರ್ ಬಟನ್ ಅಂತಿದೆ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. Keyboard hidden. ರೈಟ್ ಸ್ವೈಪ್ ಮಾಡೋಣ. Stored value ticket. Varshik. ಸ್ಟೋರ್ಡ್ ವ್ಯಾಲ್ಯೂ ಟಿಕೆಟ್ ಅಂತ ತೋರಿಸ್ತಾ ಇದೆ. 28.5. 28.5. ಮೆಜೆಸ್ಟಿಕ್ ಇಂದ ಯಲಚನಹಳ್ಳಿಗೆ ಹೋಗ್ಬೇಕಂದ್ರೆ ನೀವು 28 ರೂಪಾಯಿ ಆಗುತ್ತೆ. 28 rupees 28.5 ಅಂತ ತೋರಿಸ್ತಾ ಇದೆ. ಮೋಸ್ಟ್ಲಿ 28.5 ಅಂದ್ರೆ 28 rupees 5 ಪೈಸಾ ಇರಬೇಕು. ಅದು ನಮಗೆ ಕರೆಕ್ಟ್ ಆಗಿ ತೋರಿಸುತ್ತೆ. ಇದು ಎಷ್ಟಾಗುತ್ತೆ 28 rupees ಚೇಂಜ್, ಒಟ್ಟು 28 rupees 28 to 29 rupees ಆಗುತ್ತೆ. ಎಕ್ಸಾಕ್ಟ್ ಅಮೌಂಟ್ ತೋರಿಸುತ್ತೆ ಇಲ್ಲಿ, ವಿತ್ ಪೈಸಾದ ಲೆಕ್ಕದಲ್ಲಿ ಕೂಡ ತೋರಿಸುತ್ತೆ. ಇದಿಷ್ಟು ಫೇರ್ ಇನ್ಫೋ. ನಾವು ಇದರಲ್ಲಿ ಯಾವ ಸ್ಟೇಷನ್ ಬೇಕಾದ್ರೂ ನೀವು ಹಾಕ್ಬೋದು. ಬೆಂಗಳೂರದು ಯಾವ ಸ್ಟೇಷನ್, ಮೈಸೂರು ರೋಡ್ ಅಂತ ಹಾಕ್ಬಿಟ್ಟು ಟು ಮೆಜೆಸ್ಟಿಕ್ ಅಂತ ಹಾಕಿ ಮೈಸೂರು ರೋಡ್ ಟು ಮೆಜೆಸ್ಟಿಕ್ ಎಷ್ಟು ಅಂತ ನೋಡ್ಬೋದು. ಅಥವಾ ಯಾವುದೇ ಬೈಯಪ್ಪನಹಳ್ಳಿ ಅಂತ ಹಾಕ್ಬಿಟ್ಟು ನೀವು ಇನ್ನೊಂದು MG ರೋಡ್ ಅಂತ ಹಾಕಿ ಬೈಯಪ್ಪನಹಳ್ಳಿ ಟು MG ರೋಡ್ಗೆ ಎಷ್ಟಾಗುತ್ತೆ ಇದನ್ನು ಚೆಕ್ ಮಾಡ್ಬೋದು. ಈ ಥರ ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಇದರಲ್ಲಿ ಅಮೌಂಟ್ನ ಎಷ್ಟಾಗುತ್ತೆ, ಫೇರ್ ಟಿಕೆಟ್ ಚಾರ್ಜ್ ಎಷ್ಟಾಗುತ್ತೆ ಅಂತ ನೀವು ಚೆಕ್ ಮಾಡ್ಬೋದು. Navigate up button. Home screen. Fare info. ಓಕೆ, ಫೇರ್ ಇನ್ಫೋ ನೋಡಿದ್ವಿ. ನೆಕ್ಸ್ಟ್ COVID-19 precautions. COVID-19 ಪ್ರಿಕಾಷನ್ಸ್ ಅಂತಿದೆ. ಅದರಲ್ಲಿ ಡೀಟೇಲ್ ಆಗಿ ಏನು ಇಲ್ಲ ಸ್ನೇಹಿತರೆ. ಅಂದರೆ ನಾವು ಮಾಸ್ಕ್ ಹಾಕೋಬೇಕು, ಅದು ಇದು ಮಾಮೂಲಿ ನಮ್ಗೆ ಗೊತ್ತಿರುವಂಥ ವಿಷಯಗಳೇ ಅದರಲ್ಲೂ ಕೂಡ ಇದೆ. ಸ್ಯಾನಿಟೈಸರ್ ಇಟ್ಕೋಬೇಕು, ಅದು ಇದು ಅಂತ. ಅದರಲ್ಲಿ ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲ. ಹೆಲ್ಪ್ ಇದೆ, ಇದರಲ್ಲಿ ಏನಿದೆ ನೋಡೋಣ. Please contact Travel Helpline toll-free number -1800-425-12345. Email travelhelp@bmrc.co.in. Okay button. ಫ್ರೆಂಡ್ಸ್, ಏನೇ ಹೆಲ್ಪ್ ಬೇಕಂದ್ರೂ ನೀವು ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದಾರೆ ಇಲ್ಲೊಂದು, ಆ ನಂಬರ್ಗೆ ಕಾಲ್ ಮಾಡ್ಬೋದು. ನಿಮ್ಗೆ ಏನಾದರೂ ಇಶ್ಯೂ ಇದ್ರೆ, ಅಥವಾ ಅವ್ರದ್ದು ಮೇಲ್ ID ಕೊಟ್ಟಿದ್ದಾರೆ, ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು, ನೀವು ಮೇಲ್ ಮಾಡ್ಬೋದು ಅಂತ ಇದೆ ಅಷ್ಟೇ. Please contact Okay button. ಓಕೆ, Home screen. Help. ಅಷ್ಟೇ ಫ್ರೆಂಡ್ಸ್. ಈ ಒಂದು ನಮ್ಮ ಮೆಟ್ರೋ ಅಪ್ಲಿಕೇಶನ್ ಅಲ್ಲಿ ಇರುವಂತ ಆಪ್ಷನ್ಸ್ ಫುಲ್ ಡೀಟೈಲ್ ಆಗಿ, ಕ್ಲಿಯರ್ ಆಗಿ, ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ನೀಟಾಗಿ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದೀನಿ. ನಿಮಗೆ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮೆಟ್ರೋ ನಿಜವಾಗ್ಲೂ ಹೇಳೋದಂದ್ರೆ ವಿಜುವಲಿ ಇಂಪೇರ್ಡ್ಗೆ ತುಂಬ ಆಕ್ಸೆಸಬಲ್ ಕೂಡ ಇದೆ. ಸ್ಟಾಫ್ಸ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಮೆಟ್ರೋದಲ್ಲಿ ಸ್ಟಾಫ್ಸ್ ಕೂಡ ಸಪೋರ್ಟ್ ಮಾಡ್ತಾರೆ. ತುಂಬಾ ಅಂದ್ರೆ ತುಂಬಾ ಬೇಗ ನಾವು ರೀಚ್ ಆಗ್ಬೋದು. ಈಗ ಯಲಚನಹಳ್ಳಿಯಿಂದ ಮೆಜೆಸ್ಟಿಕ್ಗೆ ನಾವು ಬಸ್ಸಲ್ಲಿ ಬರಬೇಕಂದ್ರೆ ಮೋರ್ ದೆನ್ 1 hour, 1 hour ಮೇಲೆ ಆಗುತ್ತೆ ನಿಮಗೆ. ಆದರೆ ನೀವು ಮೆಟ್ರೋ ಬಸ್ಸಲ್ಲಿ ಬಂದರೆ 20 ರಿಂದ 25 ನಿಮಿಷದಲ್ಲಿ ಮೆಟ್ರೋದಲ್ಲಿ ನೀವು ಯಲಚನಹಳ್ಳಿಯಿಂದ ಮೆಜೆಸ್ಟಿಕ್ ಬಂದು ರೀಚ್ ಆಗ್ತೀರಾ. ಹಾಗಾಗಿ ನೀವು ಬಹಳಷ್ಟು ಟೈಮ್ನ ಸೇವ್ ಮಾಡ್ಬೋದು. ಹಾಗಾಗಿ ಮೆಟ್ರೋ ವಿಜುವಲ್ ಇಂಪೇರ್ಡ್ಗೂ ಏನು ಸಮಸ್ಯೆ ಇಲ್ಲ. ನಾವು ವಿಜುವಲ್ ಇಂಪೇರ್ಡ್ಗೆ ಅಲ್ಲಿ ಸಪೋರ್ಟ್ ಕೂಡ ಮಾಡ್ತಾರೆ ಸ್ಟಾಫ್ಸ್ ಎಲ್ಲ, ಆರಾಮಾಗಿ ಓಡಾಡ್ಬೋದು. ಇದನ್ನು ಕೂಡ ನಾವು ಬಳಸೋಣ ಅಂತ ಹೇಳ್ತಾ ನನ್ನ ಟ್ಯುಟೋರಿಯಲ್ನ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಆಸ್ ಯೂಶುವಲ್ ನಿಮಗೆ ಹೇಳೋ ಮಾತು ಏನಂದರೆ, ನಿಮಗೆ ನನ್ನ ಟ್ಯುಟೋರಿಯಲ್ ನಾನು ಹೇಳಿದ್ದೆಲ್ಲ ಅರ್ಥ ಆಯಿತು, ನಾನು ಹೇಳಿದ್ದು ಇಷ್ಟ ಆಯಿತು, ಈ ಟ್ಯುಟೋರಿಯಲ್ ಇಷ್ಟ ಆಯಿತು ಅಂದರೆ ನೀವು ಮಾಡಬೇಕಾಗಿರೋದು ಒಂದೇ ಗೊತ್ತಲ್ವಾ, ಅದೇ ಲೈಕ್. ನಮ್ಮ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನಿಮಗೇನಾದರೂ ತಿಳಿಸ್ಬೇಕಂತ ಅನಿಸಿದ್ರು, ಟ್ಯುಟೋರಿಯಲ್ ಹೇಗಿದೆ, ಹಾಗೆ ಟ್ಯುಟೋರಿಯಲ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ಸಬ್ಸ್ಕ್ರೈಬ್ ಆಗಿ. ಇಷ್ಟೊತ್ತು ತಾಳ್ಮೆಯಿಂದ ನನ್ನ ಟ್ಯುಟೋರಿಯಲ್ ಕೇಳಿಸ್ಕೊಂಡಿರುವ ನಿಮ್ಗೆಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್.